ಶುಭೋದಯ ಸ್ನೇಹಿತರೆ, ನಿನ್ನೆ ನಡೆದಂತ ಪಂದ್ಯ ಸೂಪರ್ ಡೂಪರ್. ಭಾರತ ಗೆದ್ದಿದ್ದಕ್ಕೆ ನಮ್ಗಂತೂ ಖುಷಿ ಆಗ್ತಾ ಇದೆ. 1-0 ಮುನ್ನಡೆ ಸಾಧಿಸಿದರೆ ಈ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತ ಯಾವ ರೀತಿಯಾಗಿ ದಾಖಲೆ ಬರೆದ್ರು, ಆರ್ಸಿಬಿಗೆ ದೊಡ್ಡ ಭಯ ಯಾಕೆ ಶುರು ಆಯ್ತು, ಈ ಪಂದ್ಯದಲ್ಲಿ ದಾಖಲೆಗಳೇನು ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಿ ಅಂದ್ರೆ ವಿಡಿಯೋ ಕೊನೆಯವರೆಗೂ ನೋಡ್ರಿ, ಟಕ್ಕಂತ ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬ್ ಆದಂತೂ ಮರಿಬೇಡಿ ಸ್ನೇಹಿತರೆ. ಭಾರತ ಮತ್ತು ಇಂಗ್ಲೆಂಡ್ 2025 ಮೊದಲ T20 ಪಂದ್ಯ ಆಡ್ತಾ ಇದ್ದಾರೆ. ಈ T20 ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಸಖತ್ತಾಗಿ ಆಟ ಆಡಿದ್ರು. ಮೊದಲ ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ ಕೇವಲ 133 ರನ್ಗೆ ಒಂದು ಔಟ್ ಆಯ್ತು ಅಂತ ಹೇಳಬಹುದಾಗಿದೆ. ಇಲ್ಲಿ ಭಾರತ ತಂಡ ಒಂದು 133 ರನ್ ಗುರಿ ಬೆನ್ನತ್ತಿ ಸೂಪರ್ ಡೂಪರ್ ಆಗಿ ಆಟ ಆಡಿದ್ರು. ಅಲ್ಲಿ ಜಾಸ್ ಬಟ್ಲರ್ 68 ರನ್ ಮಾಡುವ ಮುಖಾಂತರ ಒಂದು ಒಳ್ಳೆ ರೀತಿ ಪ್ರದರ್ಶನ ಕೊಟ್ಟರು ಅಂತ ಕೂಡ ಹೇಳಬಹುದು. ಅವರು ಕೂಡ ಒಂದು ಅವರಿಂದಾನೇ ಒಟ್ಟಾಗಿ 133 ಇತ್ತು. ಇದರಲ್ಲಿ ಯಾರು ರನ್ ಮಾಡಕ್ಕಾಗಿಲ್ಲ, ಹಾಗಾಗಿ ಅವರು ಕ್ಯಾಪ್ಟನ್ ಅವರು ಜವಾಬ್ದಾರಿ ತೋರಿಸಿದ್ರು. ಇದನ್ನು ಗುರಿ ಬೆನ್ನತ್ತಿ ಭಾರತ ತಂಡದವರು ಕೇವಲ ಒಂದು 12.5 ಓವರ್ ನಲ್ಲಿ 130 ರನ್ ಗುರಿ ಮುಟ್ತಾರೆ. ಇಲ್ಲಿ ಸಖತ್ತಾಗಿ ಎರಡನೇ ಓವರ್ ನಲ್ಲಿ ಸಂಜು ಸ್ಯಾಮ್ಸನ್ ಅವರು 22 ರನ್ ಹೊಡೆಯುವ ಮುಖಾಂತರ ಭಾರತ ತಂಡಕ್ಕೆ ಗೆಲ್ಲುವ ಆಸೆ ಅಲ್ಲೇ ಮೂಡಿಸ್ತಾರೆ. ಅವರು ಕೂಡ 26 ರನ್ ಮಾಡಿ ಔಟ್ ಆಗ್ತಾರೆ. ಇವ್ರ ಜೊತೆಗೆ ಅಭಿಷೇಕ್ ಶರ್ಮಾ ಸಖತ್ತಾಗಿ ಆಡ್ತಾರೆ. 8 ಸಿಕ್ಸರ್, ಬರೋಬ್ಬರಿ 8 ಸಿಕ್ಸರ್ 5 ಬೌಂಡ್ರಿ ಮುಖಾಂತರ 74 ರನ್ ಮಾಡ್ತಾರೆ 34 ಎಸೆತಗಳಲ್ಲಿ. ಇವರು ಭಾರತ ತಂಡಕ್ಕೆ ಗೆಲುವು ತಂದು ಕೊಡ್ತಾರೆ ಅಂತ ಕೂಡ ಹೇಳ್ಬೋದು. ಹಾಗೆ ಬೌಲಿಂಗ್ ವಿಭಾಗದಲ್ಲಿ ನೋಡಬೇಕಾದ್ರೆ ವರುಣ್ ಚಕ್ರವರ್ತಿ 3 ವಿಕೆಟ್ ಪಡೆಯುವ ಮುಖಾಂತರ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಆದರು. ಹಾರ್ದಿಕ್ ಪಾಂಡ್ಯ 2 ವಿಕೆಟ್, ಅಕ್ಷರ್ ಪಟೇಲ್ 2 ವಿಕೆಟ್, ಹರ್ಷದೀಪ್ ಸಿಂಗ್ ಕೂಡ 2 ವಿಕೆಟ್ ಪಡೆಯುವ ಮುಖಾಂತರ ಭಾರತ ತಂಡಕ್ಕೆ ಗೆಲುವು ತಂದು ಕೊಟ್ಟಿದ್ದಾರೆ. ಇಲ್ಲಿ ಕೊನೆಯಲ್ಲಿ ತಿಲಕ್ ವರ್ಮಾ 19 ರನ್ ಮಾಡ್ತಾರೆ. ಅವ್ರ ಜೊತೆಗೆ ಹಾರ್ದಿಕ್ ಪಾಂಡ್ಯ 3 ರನ್ ಮಾಡಿ ಕೊನೆಯಲ್ಲಿ ಗೆಲುವಿಗೆ ಇವರೇ ರೂವಾರಿ ಆಗ್ತಾರೆ ಅಂತ ಕೂಡ ಹೇಳ್ಬೋದು. ಇದರಲ್ಲಿ ಒಂದು ವಿಶೇಷ ಏನಪ್ಪಾ ಅಂದ್ರೆ, ಆರ್ಸಿಬಿಗೆ ದೊಡ್ಡ ಭಯ ಏನಪ್ಪಾ ಅಂದ್ರೆ, ಇಲ್ಲಿ ಫಿಲ್ ಸಾಲ್ಟ್, ಲಿವಿಂಗ್ಸ್ಟೋನ್, ಬೆಥೆಲ್ ಅವರು ಇವರು ನಮ್ಮ ಆರ್ಸಿಬಿ ತಂಡದ ಮೇನ್ ಆಟಗಾರ. ಇಲ್ಲಿ ನಿನ್ನೆ ಒಂದು ಒಳ್ಳೆ ರೀತಿ ಕಳಪೆ ಪ್ರದರ್ಶನ ಕೊಟ್ಟಿದ್ದಾರೆ. ಫಿಲ್ ಸಾಲ್ಟ್ 0 ಔಟ್ ಆಗಿದ್ದಾರೆ, ಲಿವಿಂಗ್ಸ್ಟೋನ್ ಕೂಡ 0 ಡೇಂಜರ್ ಬ್ಯಾಟ್ಸ್ಮನ್ 0 ಔಟ್ ಆಗಿದ್ದಾರೆ. ಬೆಥೆಲ್ ಅವರು ಕೂಡ ಅದ್ಭುತವಾದ ಪ್ರದರ್ಶನ ಕೊಡ್ತಾರೆ. ಆದ್ರೆ ಅವರು ಕೂಡ ಕೇವಲ 7 ರನ್ ಮಾಡಿ ಔಟ್ ಆಗಿದ್ದಾರೆ. ಇವರು ಆರ್ಸಿಬಿ ಆಟಗಾರ. ಈ ರೀತಿಯಾಗಿ ಪ್ರದರ್ಶನ ಕೊಟ್ರೆ ನಮ್ಮ ಆರ್ಸಿಬಿ ತಂಡದಲ್ಲಿಯೂ ಕೂಡ ಇದೇ ರೀತಿಯಾಗಿ ಪ್ರದರ್ಶನ ಕೊಟ್ರೆ ನಾವು ಸೋಲೋದಂತೂ ಖಂಡಿತ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಇವ್ರ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಇಂಗ್ಲೆಂಡ್ ಆಟಗಾರರ ಮೇಲೆ ನಮ್ಮ ಆರ್ಸಿಬಿ ನಂಬಿಕೆ ಇಟ್ಟಿದ್ದಾರೆ. ಇವರು ಕೂಡ ಒಂದು ಈ ರೀತಿಯಾಗಿ ಕೇವಲ 3 ಆಟಗಾರರು 7 ರನ್ ಮಾತ್ರ ಮಾಡಿದ್ದಾರೆ ನಿನ್ನೆ. ಹಾಗಾಗಿ ನಮ್ಮ ಆರ್ಸಿಬಿ ತಂಡಕ್ಕೆ ದೊಡ್ಡ ಭಯ, ಫ್ಯಾನ್ಸ್ ಕೂಡ ಒಂದು ಆಕ್ರೋಶ ಪಡಿಸ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗೆ ಇಲ್ಲಿ ದಾಖಲೆಗಳು ಏನಪ್ಪಾ ಅಂದ್ರೆ, ಮೊದಲನೇದಾಗಿ ನೋಡ್ಬೇಕಾದ್ರೆ ಅಭಿಷೇಕ್ ಶರ್ಮಾ ಯುವರಾಜ್ ಸಿಂಗ್ ಅವರ ದಾಖಲೆ ಮುರಿದು ಹಾಕಿದ್ದಾರೆ. ಯುವರಾಜ್ ಸಿಂಗ್ ಅವರು 2007ರಲ್ಲಿ 6 ಸಿಕ್ಸರ್ ಗಳ ಬಾರಿಸುವ ಮುಖಾಂತರ ಇಂಗ್ಲೆಂಡ್ ವಿರುದ್ಧ ಅತಿ ಹೆಚ್ಚು ಸಿಕ್ಸರ್ ಬಾರಿಸುವ ಆಟಗಾರ ಹೆಗ್ಗಳಿಕೆ ಪಡೆದರು. ಇವಾಗ ಅಭಿಷೇಕ್ ಶರ್ಮಾ ಅವರು 8 ಸಿಕ್ಸರ್ ಹೊಡೆಯುವ ಮುಖಾಂತರ ಇಂಗ್ಲೆಂಡ್ ತಂಡದ ವಿರುದ್ಧ ಒಟ್ಟಾರೆಯಾಗಿ ಯುವರಾಜ್ ಸಿಂಗ್ ಅವರ ದಾಖಲೆ ಮುರಿದರೆ ಪ್ರಥಮ ಸ್ಥಾನದಲ್ಲಿದ್ದಾರೆ. ಇವರು ಕೂಡ ಸಖತ್ತಾಗಿ 74 ರನ್ ಮಾಡಿದ್ರು, 5 ಬೌಂಡ್ರಿ 8 ಸಿಕ್ಸರ್ ಹೊಡೆಯುವ ಮುಖಾಂತರ ಯುವರಾಜ್ ಸಿಂಗ್ ಅವರ ದಾಖಲೆ ಮುರಿದ್ರು. ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ವರುಣ್ ಚಕ್ರವರ್ತಿಯು ಕೂಡ ಒಂದು ಸಖತ್ತಾಗಿ ನಿನ್ನೆ ಆಟ ಆಡಿದ್ರು, ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಆದ್ರು. ಹಾಗೇನೆ ಹರ್ಷದೀಪ್ ಸಿಂಗ್, ನಾವು ನಿನ್ನೆ ವಿಡಿಯೋದಲ್ಲಿ ಹೇಳಿದೀವಿ ಕೆಲವು ದಾಖಲೆಗಳು ಆಗುತ್ತೆ, ಅದು ಪಂದ್ಯ ಮುಗಿದ ನಂತರ ಹೇಳ್ತೀವಿ ಅಂತ ಕೂಡ ಹೇಳಿದ್ವಿ. ಹಾಗಾಗಿ ಇವಾಗ ಹರ್ಷದೀಪ್ ಸಿಂಗ್ ಕೂಡ ಒಂದು ಹೊಸ ದಾಖಲೆ ಬರೆದಿದ್ದಾರೆ. ಕೇವಲ 61 ಪಂದ್ಯದಲ್ಲಿ 97 ವಿಕೆಟ್ ಪಡೆಯುವ ಮುಖಾಂತರ ಅದ್ಭುತವಾದಂತ T20ಯಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆಯುವ ಮುಖಾಂತರ ಒಂದು ಹೆಗ್ಗಳಿಕೆ ಪಡೆದಿದ್ದಾರೆ. ಇವ್ರು ಬಿಟ್ಟು ಈ T20 ಪಂದ್ಯಗಳಲ್ಲಿ, ಇಂಟರ್ನ್ಯಾಷನಲ್ T20 ಪಂದ್ಯಗಳಲ್ಲಿ ಚಹಲ್ ಅವರು 96 ವಿಕೆಟ್ ಪಡೆದಿದ್ರು. ಅವರು ಆಡಿದ್ದು ಒಟ್ಟಾರೆಯಾಗಿ 80 ಪಂದ್ಯ ಆಡಿದ್ರು, 80 ಪಂದ್ಯದಲ್ಲಿ 96 ವಿಕೆಟ್ ಪಡೆದಿದ್ರು. ಇವಾಗ ಹರ್ಷದೀಪ್ ಸಿಂಗ್ ಅವರು ಕೇವಲ 61 ಪಂದ್ಯದಲ್ಲಿ 97 ವಿಕೆಟ್ ಪಡೆಯುವ ಮುಖಾಂತರ ದೊಡ್ಡ ದಾಖಲೆ ಸೃಷ್ಟಿ ಮಾಡಿದ್ದಾರೆ. ಹಾಗೇನೆ ಇಲ್ಲಿ ಭುವನೇಶ್ವರ್ ಕುಮಾರ್ ಕೂಡ ಸಖತ್ತಾಗಿ ಆಟ ಆಡಿದ್ದಾರೆ. 87 ಪಂದ್ಯದಲ್ಲಿ 90 ವಿಕೆಟ್ ಪಡೆದಿದ್ದಾರೆ, ಅವರು ಕೂಡ ಸಖತ್ತಾಗಿ ಆಡಿದ್ದಾರೆ. ಹಾಗೇನೆ ಬುಮ್ರಾ 70 ಪಂದ್ಯದಲ್ಲಿ 89 ವಿಕೆಟ್, ಹಾರ್ದಿಕ್ ಪಾಂಡ್ಯ 110 ಪಂದ್ಯದಲ್ಲಿ ಒಟ್ಟಾರೆಯಾಗಿ 89 ವಿಕೆಟ್ ತೆಗೆದಿದ್ದಾರೆ. ಇವರು ಕೂಡ ಸಖತ್ತಾಗಿ ಈ ರೀತಿಯಾಗಿ ಹರ್ಷದೀಪ್ ಸಿಂಗ್ ಕೂಡ ದಾಖಲೆ ಆಯ್ತು. ಇವತ್ತು ಮೇನ್ ಆಗಿ ನಮ್ಮ ಆರ್ಸಿಬಿ ತಂಡಕ್ಕೆ ಭಯ ಆಯ್ತು. ಈಗ ಮುಂದೆ ಈ ಆಟಗಾರರು ನಮ್ಮ ಆರ್ಸಿಬಿ ತಂಡದಲ್ಲಿ ಯಾರು ಪ್ಲೇಯಿಂಗ್ ಇರ್ಬೇಕಂತ ಕೂಡ ಕಮೆಂಟ್ ಮಾಡ್ರಿ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ. ಧನ್ಯವಾದಗಳು. ಸಿಗೋಣ್ರಿ ಮುಂದೆ. ಬೈ ಬೈ, ಟೇಕ್ ಕೇರ್.